ಟೋಟಲಿ ಇರೋ ಎಲ್ಲಾ ಕ್ಯಾರೆಕ್ಟರ್ಗಳು ನಮ್ಮ ಇವರು ಕರಿಸುಪ್ ಸರ್ ಮಾಡಿದ್ದಾರೆ, ಆಮೇಲೆ ಜೆಂಡೆ ಸರ್ ಮಾಡಿದ್ದಾರೆ, ಬಿ ವೆಂಕಟೇಶ್, ಆಮೇಲೆ ಅಪೂರ್ವ ಮೇಡಮ್ ಮಾಡಿದ್ದಾರೆ, ಆಮೇಲೆ ಎಂ ಕೆ ಮಠ ಸರ್ ಮಾಡಿದ್ದಾರೆ, ಇನ್ನು ಸಾಕಷ್ಟು ಜನ ಆಕ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಆಯಾ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಜೀವ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಎಲ್ಲರೂ ಕ್ಯಾರೆಕ್ಟರ್ನು ಕೂಡ ಅಲ್ಲೆಲ್ಲೋ ಒಂದ್ ಕಡೆ ಕನೆಕ್ಷನ್ ಆಗ್ತದೆ ಸರ್. ಸೊ ಇದ್ದಿದ್ಕೇನೆ ಪ್ರೊಡ್ಯೂಸರ್ ಸಿನಿಮಾ ಮಾಡಕ್ ಬಂದಿದ್ದು, ಇಲ್ಲ ಅಂದಿದ್ರೆ ಬರ್ತಿರ್ಲಿಲ್ಲ. ಪ್ರೊಡ್ಯೂಸರ್ ಡೈಲಿ ಬರೋರ ಸರ್ ಸೆಟ್ಗೆ? ದಿನ ಇರ್ತಾರೆ ಸರ್. ದಿನ ಇರ್ತಿದ್ರ? ಈಗಲೂ ಇಲ್ವಾ? ಅಲ್ಲ ಇಲ್ಲಿದ್ದಾರೆ ಅಲ್ಲಿ ಸರ್ ನಾನು ಏನಾದ್ರು ಕೊಟ್ಟಿದ್ರೆ ಸರ್ ಪಾತ್ರ ಇಲ್ಲ ಸರ್, ಈಗ ಕೊಡ್ತಾ ಇದ್ದೀವಿ. ಇಲ್ಲ ಆಕ್ಚುಲಿ ನಾನು ಸುಮಾರು ಸೀರಿಯಲ್ ಮತ್ತೆ ಸಿನಿಮಾ ಎಲ್ಲ ಮಾಡಿದ್ದೀನಿ ಸರ್ ವರ್ಕ್ ಬಿಫೋರ್. ಸೊ ನಾನು ಕೆಲವೊಂದು ಗೊತ್ತಿಲ್ಲ ಅವ್ರವ್ರದ್ದು ಪ್ರೊಡಕ್ಷನ್ಸ್ ಅಲ್ಲಿ ಹೇಗೆ ಏನೇನು ಅಂತೇಳಿ, ಇವಾಗ ಬಂದ್ರೆ ಒಂದ್ ಅರ್ಧ ಗಂಟೆ ಮುಗಿಸಿ ಹೋಗಿ ಮತ್ತೆ ಹಿಂಗ್ ಬರ್ತಾರೆ. ಬಟ್ ಇವ್ರು ಆತರಲ್ಲ, ಬೆಳಗ್ಗೆಯಿಂದ ನೈಟ್ ಮುಗಿಯೋವರ್ಗು ಜೊತೆಲಿ ಇದ್ದು ಮಗು ತರನೇ ನೋಡ್ಕೊಂಡಿದ್ದಾರೆ ಸರ್ ಎಲ್ರು. ಸೊ ಏನು ಬೇಕು ಎಲ್ಲ ಕೊಟ್ಟಿದ್ದಾರೆ, ಕೊರತೆ ಏನೂ ಮಾಡಿಲ್ಲ. ಕೊರತೆ ಮಾಡಿದ್ರೆ ಇವತ್ತಿಲ್ಲಿ ನಾವು ಕೂರ್ತಿರ್ಲಿಲ್ಲ. ಸೊ ಸಿನಿಮಾ ಚೆನ್ನಾಗಿ ಬಂದಿರೋದಕ್ಕೆ ಅವ್ರು ಇನ್ನೂ ಸ್ವಲ್ಪ ಧೈರ್ಯವಾಗಿ ಇನ್ನೂ ಇಲ್ಲ ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಯಾಕೆಂತಂದ್ರೆ ನಾವು ಫಸ್ಟ್ ನೋಡಿದಾಗ್ಲೇ ಅನ್ಸ್ಬಿಡುತ್ತೆ ಸರ್ ಇದು ಸಿನಿಮಾ ವರ್ಕೌಟ್ ಆಗುತ್ತಾ ಇಲ್ವೋ ಅಂತ ಹೇಳಿ. ನಾವು 4 ಜನ ತೋರಿಸಿರ್ತೀವಿ. ಸೊ ಆನೆಸ್ಟ್ ಅವರು ರಿವ್ಯೂಸ್ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ನಾವು ಇನ್ನೂ ಸ್ವಲ್ಪ ಧೈರ್ಯ ಮಾಡ್ತೀವಿ. ಅದೆಲ್ಲೋ ಒಂದ್ ಕಡೆ ಕುಗ್ದಾಗ ನಮ್ಮ ಎಲ್ಲ ಪ್ರಮೋಷನ್ಸ್ ಎಲ್ಲ ನಾನು ಅನ್ಕೊಂಡಿರಂಗೆ ಸ್ವಲ್ಪ ಡ್ರಾಪ್ ಔಟ್ ಆಗ್ತದೆ. ಬಟ್ ಇದು ಆತರ ಅಲ್ಲ. ನಾನು ಕರ್ಣಾಕರ, ಪ್ರತಿ ಮನೆಯಲ್ಲೂ ಕರ್ಣಾಕರ ಆಗಿ ಒಬ್ರು ಇದ್ದೇ ಇರ್ತಾರೆ, ಬಂದೇ ಬರ್ತಾರೆ ಸರ್. ಸರ್ ಸಿನಿಮಾದ ಕತೆ ಕೇಳಿದಾಗ ಏನ್ ಕಾನ್ಫಿಡೆಂಟ್ ಇತ್ತು ನಿಮ್ಗೆ? ಇವಾಗ ಸಿನಿಮಾ ಬಿಡುಗಡೆ ಆಗ್ತಿದೆ, ಅದೇ ಕಾನ್ಫಿಡೆಂಟ್ ಅಲ್ಲಿ ಇದೀರಾ ಅಂತ? ಸಿನಿಮಾ ಜನ ಕೈ ಬಿಡಲ್ಲ, ಹಿಡಿತಾರೆ, ಗೆಲ್ಲಿಸ್ತಾರೆ ಅಂತ ಹೇಳಿ. ನನಗೆ ಗೊತ್ತಿರೋ ಹಂಗೆ ಸರ್, ಡೆಫಿನೆಟ್ಲಿ ಕರ್ನಾಟಕದಲ್ಲಿ ಒಳ್ಳೆ ಸಿನಿಮಾಗಳನ್ನ ಯಾವತ್ತೂ ಕೈ ಬಿಡಲ್ಲ. ಕಂಟೆಂಟ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ. ಮೌತ್ ಪಬ್ಲಿಸಿಟಿ, ನಾವು ಏನೇ, ನೀವು ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ನೀವು ಏನೇ ಗಿಮಿಕ್ ಮಾಡಿ ಏನೇ ಪಬ್ಲಿಸಿಟಿ ಮಾಡಿದ್ರು ಜನ ಬರೋಲ್ಲ. ಕಂಟೆಂಟ್ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಒಬ್ರಿಗೊಬ್ರು ಮೌತ್ ಸ್ಪ್ರೆಡ್ ಆಗಿ ಬಂದೇ ಬರುತ್ತೆ. ಸೊ ನನಗೆ ಸಿನಿಮಾ ಮೊದಲು ತೆಗಿಬೇಕಾದ್ರೆ ಒಂದು ಅಳಕಿತ್ತು ನಮಗೆ, ಮೊದಲನೇ ಸಿನಿಮಾ ಮತ್ತು ಹೇಗೆ ಬರುತ್ತೆ ಏನು. ಯಾಕಂದರೆ ನಾವು ಈಗ ಗೊತ್ತಲ್ಲ ಸಿನಿಮಾ ಮಾಡ್ತಾಯಿದ್ದಾರೆ ಅನ್ನೋ ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ, ಮನೆಯಲ್ಲೂ ಅಷ್ಟು ಏನು ಮಾಡ್ತಾ ಇದ್ದಾನೆ ಅಂತ. ಮಾಡಿದ ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂದು, ಈಗ ನೀವೇ ಪೋಸ್ಟರ್ ನೋಡಿದ್ರಿ, ಫಸ್ಟ್ ಪೋಸ್ಟರ್ ನೋಡಿದ ತಕ್ಷಣ ಇಲ್ಲ ಇದು ನೀನು ಮೊದಲನೇ ಸಿನಿಮಾ ಅನ್ನಾಗಿ ಪೋಸ್ಟರ್ ಡಿಸೈನ್ ಮಾಡಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ನೆಕ್ಸ್ಟ್ ಒಂದು ಸಾಂಗ್ ನೋಡಿದ್ರು, ಸೀನ್ಸ್ಗಳು ನೋಡಿದ್ರು, ಟ್ರೈಲರ್ ನೋಡಿದ್ರು, ಇಲ್ಲಿ ತನಕ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಸೊ ಇನ್ನು ಮುಂದಕ್ಕೆ ಜನಗಳು ಅಷ್ಟೇ ಪಾಸಿಟಿವ್ ಆಗಿ ಸಿನಿಮಾ ತಗೊಳ್ತಾರೆ ಅನ್ನೋದು ನನ್ನ ಒಂದು ಹೋಪ್ ಇದೆ. ನೋಡಿದ್ರಲ್ಲ ಸರ್, ಅರ್ಧಕ್ಕರ್ಧ ಒಂದು 40-50% ಅನ್ನೋದಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿದೆ ಈ ತರ ಫೀಡ್ಬ್ಯಾಕ್ ಕೊಟ್ರು ಕೂಡ ನಾವೆಲ್ಲ ಒಂದ್ ಕಡೆ ಡೌನ್ ಆಗ್ತಿದ್ವಿ. ಬಟ್ ಟು ಬಿ ಫ್ರ್ಯಾಂಕ್, ನಮ್ಮ ಹತ್ರ ಈಗಲೂ ಕಾಮೆಂಟ್ಸ್ಗಳಿದಾವೆ ವಾಟ್ಸಪ್ ಅಲ್ಲಿ ಕಳಿಸಿರೋದು. ತುಂಬಾ ಜನನು ಇದೆಲ್ಲ ಈ ಸಿನಿಮಾ ರಿಲೀಸ್ ಆಗೋದು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೂ ಮೆಸೇಜ್ ಮಾಡಿದ್ದಾರೆ, ಅವ್ರಿಗೂ ಮಾಡಿದ್ದಾರೆ. ಔಟ್ ಸೈಡ್ ಒಳ್ಳೊಳ್ಳೆ ಏನು ವ್ಯಕ್ತಿಗಳು ಇರ್ತಾರೆ, ದೊಡ್ಡ ಮಾಡ್ತಾರೆ, ಅವರು ಕೂಡ ನಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಸಿನಿಮಾ ರಿಲೀಸಿಂಗ್ ವೇಟ್ ಮಾಡ್ತಾ ಇದ್ದಾರೆ. ಅದೇ ಒಂದು ಹೋಪ್ ಅಂತೂ ಇದೆ ಸರ್ ನಮಗೆ ಸಿನಿಮಾ ಮೇಲೆ, ಚೆನ್ನಾಗಿ ಕೈ ಬಿಡಲ್ಲ ಅನ್ನೋದು ಹೋಪ್ ಇದೆ. ಬಿಕಾಸ್ ಹೊಸೊಬ್ರು ಇವತ್ತು ಬಂದು ಒಂದು ಒಳ್ಳೆ ಸಿನಿಮಾ ಗೆದ್ದರೆ ನಾಳೆ 10 ಹೊಸ ಸಿನಿಮಾಗಳು ಮುಂದೆ ಬರ್ತಾರೆ, ರಿಲೀಸ್ ಮಾಡೋಕ್ಕೆ, ಸಿನಿಮಾ ಮಾಡೋಕ್ಕೆ ಬರ್ತಾರೆ, ಇಂಡಸ್ಟ್ರಿಗೆ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇವಾಗ ನೋಡ್ತಿದ್ದೀರಿ ನೀವು, ವಾರಕ್ಕೆ ಎಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ, ವರ್ಷಕ್ಕೆ ಎಷ್ಟು ಸಿನಿಮಾಗಳು ಬರ್ತಾ ಇದೆ ಅಂತ. ಬಂದವರೆಲ್ಲ ಬರ್ತಾರೆ, ಹಾಗೆ ವಾಶ್ ಔಟ್ ಆಗ್ತಾರೆ, ಒಂದು ನೆಗ್ಲೆಕ್ಟ್ ಆಗ್ಬಿಡ್ತಾರೆ, ಅವು ಬಂದವರೆಲ್ಲ ಯಾರು ಉಳಿಯೆಲ್ಲ ಹೋಗ್ಬಿಡ್ತಾರೆ ಅಂತ. ಅಟ್ಲೀಸ್ಟ್ ಜನಗಳು ಹೊಸಬ್ರು ಒಳ್ಳೆ ಕಂಟೆಂಟ್ನ ಕೈ ಹಿಡಿ, ಒಳ್ಳೆ ಸಿನಿಮಾ ನೋಡಿ ಅಂತ ನಾವೇನು ಚೆನ್ನಾಗಿಲ್ಲಾರು ನೋಡಿ ಅಂತ ಹೇಳ್ತಾ ಇಲ್ಲ. ಬಟ್ ಒಳ್ಳೆ ಸಿನಿಮಾಗಳನ್ನ ನೋಡಿದಾಗ ನಾವೇ ಒಂದು ಸಿನಿಮಾ ಮಾಡಿದ್ವಿ, ನಾಳೆ ಡೆಫಿನೆಟ್ಲಿ ನಮ್ಗೆ ಖುಷಿ ಆದ್ರೆ ಇನ್ನೊಂದು 4 ಸಿನಿಮಾ ಮಾಡ್ತೀವಿ. ಎಲ್ಲ ಊರು ಬಿಟ್ಟು ಬಂದಿರ್ತಾರೆ, ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಎಲ್ಲ ಮೂಲೆಗಳಿಂದ ಹಳ್ಳಿಗಳಿಂದ ಬಿಟ್ಟು ಬಂದು ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಜನಗಳನ್ನ ನಾವು ನೋಡಿದೀವಿ. ಇತ್ತೀಚೆಗೆ ಒಂದು ಜನ್ರೇಷನ್ ಆಯಿತು, ಈಗ ಹೊಸ ಜನ್ರೇಷನ್ಸ್ಗಳು ಬಂದವರು ಎಲ್ಲೆಲ್ಲಿಂದನೋ ಬಂದು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಎಷ್ಟೊಂದು ಜನ ನಾವು ನೋಡಿದ್ದೀವಿ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸು, ಮ್ಯೂಸಿಕ್ ಮಾಡೋರು, ಆರ್ಟಿಸ್ಟ್ಗಳು. ಪಾಪ ಸಂಜೆ ಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಮಾಡೋದು, ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಕೆಲಸ ಮಾಡ್ತಿದ್ರೆ, ಅಟ್ಲೀಸ್ಟ್ ಅವರೆಲ್ಲ ಮಾಡಿದ್ರೆ ಅದವ್ರು ಕನೆಕ್ಟ್ ಆಗುತ್ತೆ. ಇದು ಹೌದು, ಈ ಸಿನಿಮಾ ಚೆನ್ನಾಗಿ ಬಂತು, ನಾಳೆ ನಮ್ಗೊಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಅಟ್ಲೀಸ್ಟ್ ಈ ಸಿನಿಮಾಗಳನ್ನ ಗೆಲ್ಸಿ ಅಂತ ಅಷ್ಟೇ. ನೀವು ಬಲವಂತವಾಗಿ ಬರಬೇಡಿ, ಇಷ್ಟ ಆಯ್ತಾ ಬನ್ನಿ ಸಿನಿಮಾ ಅಷ್ಟೇ. ಸರ್ ಇತ್ತೀಚೆಗೆ ನೀವು ಹೇಳ್ದಂಗೆ ವಾರಕ್ಕೆ ಸುಮಾರು 10-12 ಸಿನಿಮಾಗಳು ರಿಲೀಸ್ ಆಗುತ್ತೆ. ಆಮೇಲೆ ಒಂದು ಇನ್ನು ನೆಕ್ಸ್ಟ್ ವೀಕ್ ನೋಡಿದ್ರೆ ಸಿನಿಮಾಗಳು ಯಾವ ಥಿಯೇಟರ್ ಅಲ್ಲಿ ಇರಲ್ಲ. ಸರ್ ಇತ್ತೀಚೆಗೆ ಅಂದ್ರೆ ಕೆಲವರು ಹೊಸಬರ ಸಿನಿಮಾದ ಪ್ರಚಾರ ಹೇಗೆ ಇದೆ ಅಂದ್ರೆ, ನೀವು ಕೂಡ ನೋಡಿರ್ತೀರಿ, ಸಿನಿಮಾ ಚೆನ್ನಾಗಿದೆ ಖಂಡಿತವಾಗ್ಲೂ ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರೆ. ಇವಾಗ ಒಂದು ಹೊಸದ ಒಂದು ಟ್ರೆಂಡ್ ಶುರುವಾಗಿದೆ ಸರ್. ಅಂದ್ರೆ ಗಿಮಿಕ್ ಸುಮ್ನೆ ಕರ್ಕೊಂಡ್ ಬಂದ್ಬಿಟ್ಟು ಅವ್ರನ್ನ ಸಿನಿಮಾ ಬಗ್ಗೆ ಏನೇನೋ ಹೇಳ್ಸೋದು, ಆಮೇಲೆ ಸಿನಿಮಾ ಚೆನ್ನಾಗಿದೆ ನೋಡಿಲ್ಲ ಅಂದ್ರೆ ಪೆಟ್ರೋಲ್ ಕುಡಿದು ಸತ್ತೋಗ್ತೀನಿ ಅನ್ನೋದೆಲ್ಲ ನೀವು ನೋಡಿ. ಈ ಮೂರ್ ಜನಕ್ಕೆ ಪ್ರಶ್ನೆ ಕೇಳ್ತಾ ಇದೀನಿ, ಇದಕ್ಕೆ ಏನ್ ಹೇಳ್ತೀರಿ ಅಂತ?
ನಾನು ಇದನ್ನ ಒಪ್ಪಲ್ಲ ಸರ್. ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ಅಲ್ಲ, ಇದನ್ನ ಈಗ ಇದನ್ನ ಸರಿ ಅನ್ನೋದಕ್ಕಿಂತ ನೀವೇ, ನಾನು ಅದು ಇಂಟರ್ವ್ಯೂ ನೋಡಿದೆ, ನಾವ್ ಹೇಳೋದಕ್ಕಿಂತ ಚೆನ್ನಾಗಿ ನೀವೇ ಬುದ್ಧಿ ಹೇಳಿದ್ದೀರಿ ಅಲ್ವಾ? ನಾನು ನೋಡಿದೆ ಇದನ್ನ ಇಂಟರ್ವ್ಯೂ, ನೀವೇ ಚೆನ್ನಾಗಿ ಬುದ್ಧಿ ಹೇಳಾಯ್ತು ಅವ್ರಿಗೆ. ಸೊ ನಾನು ಹೇಳೋದು, ಕಾನ್ಫಿಡೆನ್ಸ್ ಕಳ್ಕೊಂಡಾಗಿ ಈ ತರ ದಾರಿ ಹಿಡಿಯೋ ಬದಲು ನೀವು ಸಿನಿಮಾ ಮಾಡ್ಬೇಕಾದ್ರೆ ಅದನ್ನ ವಿತ್ ಕಾನ್ಫಿಡೆಂಟ್ ಪ್ರಾಪರ್ ವೇಯಲ್ಲಿ ಮಾಡಿ. ಎಷ್ಟೋ ಹಳೆ ಪ್ರೊಡಕ್ಷನ್ಸ್ಗಳು, ಎಂತೆಂಥ ಪ್ರೊಡಕ್ಷನ್ಸ್ಗಳು ಎಷ್ಟು ಕ್ಲೀನಾಗಿ ಮಾಡ್ಕೊಂಡು ಬಂದಿದ್ದಾರೆ ಸರ್. ನಾವು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಬೇಕು. ಜನಗಳ ಹತ್ರ ಕೇಳ್ಕೊಬೇಡಣ, ದಯವಿಟ್ಟು ನಮ್ಮ ಸಿನಿಮಾ ನೋಡಿದ್ರೆ ಬೇಡಣ. ಬಟ್ ಈ ತರ ಎಲ್ಲ ಗಿಮಿಕ್ ಮಾಡಿದ್ರೆ ಡೆಫಿನೆಟ್ಲಿ ಏನಾಗುತ್ತೆ, ನೋಡೋರು ನೋಡಲ್ಲ. ಟೈಟ್ಲ್ ಅಷ್ಟೇ ರಿಲೀಸ್ ಆಗುತ್ತೆ. ಇಲ್ಲ ಸರ್, ಇಲ್ಲ ಸರ್. ನೋಡಿ ಸರ್, ಒಂದು ಏನ್ ಗೊತ್ತಾ, ನಮ್ಮನ್ನ ಬೆಳೆಸೋದಾಗ್ಲಿ ತಗ್ಲಾದಾಗ್ಲಿ ಎಲ್ಲವೂ ಕೂಡ ನಿಮ್ ಕಡೆನೇ ಇದೆ ಸರ್. ಸೊ ನೀವು ಸಿನಿಮಾ ನೋಡಿರ್ತೀರಾ, ನೀವು ನಿಮ್ ಸಿನಿಮಾ ಚೆನ್ನಾಗಿ ನೀವು 100 ಜನಕ್ಕೆ ಹೇಳ್ತೀರಾ ಸರ್. ಇಲ್ಲ ಅಂತ ಕ್ಯಾಮ್ರಾ ಮುಂದೆ ಬಂದು ಡೌನ್ ಮಾಡ್ಬಿಟ್ಟು ಸಕ್ಕದಾಗಿದಮ್ಮ ಎಲ್ಲ ಫ್ಯಾಮಿಲಿ ನೋಡಬಹುದು, ಹಂಗ್ ನೋಡೋದು ಹಿಂಗ್ ನೋಡಬಹುದು, ಬಟ್ ಅಲ್ಲಿ ಬಂದ್ಬಿಟ್ಟು ಏನಿಲ್ಲ ಹೇಳ್ಬೇಕಲ್ಲ ಕ್ಯಾಮ್ರಾ ಮುಂದೆ. ಸೊ ಇದು ನಾವು ಒಂದಷ್ಟು ಬೇರೆ ಬೇರೆ ಸಿನಿಮಾಗಳದ್ದು ರಿವ್ಯೂಸ್ ಎಲ್ಲ ನೋಡ್ತಾ ಇದೀವಲ್ಲ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿದ್ರೆ ಸರ್, ನಾವಲ್ಲ ನೀವ್ ಹೇಳಕ್ ಶುರು ಮಾಡ್ತೀರಾ. ಸೊ ಅಲ್ಲಿ ಬರೋ ಏನೋ ನಮ್ಮ ಪ್ರೇಕ್ಷಕರು ಅವ್ರು ಹೇಳೋದಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಗಿಮಿಕ್ ಮಾಡ್ಕೊಂಡು ಏನು ವರ್ಕೌಟ್ ಆಗಲ್ಲ ಸರ್, ಏನು ವರ್ಕೌಟ್ ಆಗಲ್ಲ. ವೈರಲ್ ಆಗುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಕ್ಕೂ ಒಂದು ಇದಾಗ್ತದೆ, ಬೈಯಕ್ಕೊಂದು ಸಿಗುತ್ತೆ. ವೈರಲ್ ಸರ್, ಇವತ್ತು ಎಲ್ಲವೂ ವೈರಲ್ ಆಗುತ್ತೆ ಸರ್. ವೈರಲ್ ಮಾಡೋದು ಮಾಡಿಸೋದು ಎಲ್ಲರೂ ಯಾರು ಅಂತ ಗೊತ್ತಿರುತ್ತೆ ಬೆನ್ನಿಂದ ಅಲ್ವಾ? ಅದನ್ನೇನು ಆರ್ಗ್ಯಾನಿಕ್ ಆಗಿ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಬಟ್ ಒಳ್ಳೆ ವಿಚಾರಗಳಿದ್ದಾಗ ತಾನಾಗಿ ಎತ್ಕೊಳ್ಳುತ್ತೆ. ಕೆಲವೊಂದು ಪ್ರತಿಭೆಗಳನ್ನ ನೀವು ಅವ್ರು ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ಯಾರು 5 ಜನ 6 ಜನ ಫಾಲೋವರ್ಸ್ ಇರ್ತಾರೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿರುತ್ತೆ. ಯಾಕೆಂದ್ರೆ ಅದು ಕಂಟೆಂಟ್ ಒಳ್ಳೇದಿರುತ್ತೆ. ವಿಚಾರ ತುಂಬಾ ಲೇಟ್ ಆಗಿ ವೈರಲ್ ಆಗುತ್ತೆ. ಈ ತರ ಗಿಮಿಕ್ ಮಾಡಿದ್ರೆ ಅದು ಎಲ್ಲ ಒಂದು ವಾರಕ್ಕೆ ಸರ್. ಇನ್ನೊಂದು ಬಂತಂದ್ರೆ ಇದು ಮುಗಿಯುತ್ತೆ, ಇನ್ನೊಂದು ಈಗ ಪೆಟ್ರೋಲ್ ಆಯ್ತು, ಮತ್ತೆ ನೆಕ್ಸ್ಟ್ ಇನ್ನೊಂದು ಆಸಿಡ್ ಅದು ಒಳ್ಳೆ ಸಿಕ್ತು ಅಂತಂದ್ರೆ ಗಟ್ಟಿಯಾಗಿ. ನಾನು ಇಲ್ಲಿ ತನಕ ಅದಾದ್ಮೇಲೆ ತುಂಬಾ ಜನ ಮಾತಾಡಿದ್ದಾರೆ, ನೀವೇನ್ ಪ್ರಚಾರ ಮಾಡ್ತಿದ್ದೀರಿ ನಂಗೆ ಕೇಳಿದಾರೆ ನನ್ನ. ಸರ್ ನಮ್ದು ಔಟ್ ಆಫ್ ದ ಬಾಕ್ಸ್, ನಮ್ಮಲ್ಲಿ ಅದು ಇಲ್ಲ ಆಪ್ಷನ್. ನಮ್ದು ಸಿನಿಮಾ ಹೇಗಿದೆ ಅದಕ್ಕೆ ಹೋಗ್ಬೇಕು ಸರ್. ನಾವು ಏನೇ ಪ್ರಚಾರ ಮಾಡಿದ್ರು ಅಲ್ಟಿಮೇಟ್ ಉಳಿಯೋದು ಜನ ನೋಡ್ತಾರಲ್ಲ, ಟ್ರೈಲರ್ ನೋಡ್ತಾರೆ, ಟೀಸರ್ ನೋಡ್ತಾರೆ, ಸಾಂಗ್ ನೋಡ್ತಾರೆ, ಮೌತ್ ಪಬ್ಲಿಸಿಟಿ ಡೆಫಿನೆಟ್ಲಿ ಆಗಿ ಆಗುತ್ತೆ. ಒಂದ್ ಶೋ ಹೊರಗಡೆ ನೋಡ್ಕೊಂಡ್ ಬಂದ್ರೆ ಅಲ್ಲಿ ಸಿನಿಮಾ ಬ್ರಹ್ಮ ಬರೀತಾರಲ್ಲ ಸರ್, ಬ್ರಹ್ಮ ಹುಟ್ಟದಾಗ ಬರೀರ್ತಾರೆ, ತಿರುಗಿ ಕೆತ್ತು ಬರೆಯೋದು ಈ ಮೊದಲನೇ ಶೋನೆ. 10:00 ಹೋದ್ರೆ 1:00 ಆಚೆ ಬಂದು ಏನ್ ಹೇಳ್ತಾರೆ ಅದು ಮತ್ತೆ ರೀರೈಟ್ ಮಾಡ್ದಂಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ. ಎಸ್ ಸರ್. ಕೊನೆಯದಾಗಿ ಸಿನಿಮಾ ಇದೆ ಏಪ್ರಿಲ್ 2ಕ್ಕೆ ರಿಲೀಸ್ ಆಗ್ತಿದೆ ರಾಜ್ಯದ. ಸೊ ಕೊನೆಯದಾಗಿ ಕರ್ನಾಟಕ ಜನತೆಯಲ್ಲಿ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀರಿ 3 ಜನನು? ಮೇಡಮ್ ಅವರು ತುಂಬಾ ಸೈಲೆಂಟ್ ಇದೆ ಸರ್. ಆಸ್ ಎ ಪ್ರೊಡ್ಯೂಸರ್ ನಾನು ಹೇಳೋದಿಷ್ಟೇ, ಕಷ್ಟಪಟ್ಟು ಮತ್ತೆ ಸಿನಿಮಾ ಮೇಲೆ ತುಂಬಾ ಇಷ್ಟಪಟ್ಟು ಒಂದು ಪ್ಯಾಷನೇಟ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದೀವಿ. ಸೊ ಈ ಸಿನಿಮಾ ನಮಗೆದ್ರೆ ಇಂಥ 10 ಸಿನಿಮಾಗಳು ನಾವು ಮಾಡ್ತೀವಿ, ನನ್ನ ಜೊತೆಗೆ ಬೇರೆಯವರು ಕೂಡ ಮಾಡ್ತಾರೆ. ಈಗ ನನ್ನ ಜೊತೆಗೆ 1-2 ಜನ ಪ್ರೊಡ್ಯೂಸರ್ಸ್ಗಳು ಇರ್ತಾರೆ, ಅವರು ಇಲ್ಲ ಮಾಡೋಣ ಅಂತ ಮುಂದೆ ಬರ್ತಾರೆ. 100 ಜನಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ. ಎಲ್ರಿಗೂ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂತ ಆಸೆ, ಬಟ್ ಮಾಡೋರೆ ಮುಂದೆ ಬರಲಿಲ್ಲ ಅಂದ್ರೆ ಸಿನಿಮಾ ಆಗಲ್ಲ. ಸೊ ನಾವಾದ್ರೂ ಬರ್ತೀವಿ. ಸೊ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮಂಥ ಹೊಸಬ್ರುಗಳಿಗೆ ನೀವು ಎನ್ಕರೇಜ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಎಂಕರೇಜ್ ಮಾಡಿದಷ್ಟು ನಾವು ಇನ್ನೂ ನಿಮಗೆ ಮುಂದಿನ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ನಷ್ಟು ನಿಮಗೆ ಮನೋರಂಜನೆಯನ್ನು ಕೊಡ್ತೀವಿ. ಆ್ಯಂಡ್ ಒಳ್ಳೆ ಕಂಟೆಂಟ್ ಮೂವಿ ಅಂತ ಹೇಳ್ಬೋದು, ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾನು ಇಲ್ಲಿವರೆಗೂ ನಾವೆಲ್ಲರೂ ಮಾತಾಡಿದ್ವಿ, ನಿಮಗೆ ಒಂದು ಅಂದರೆ ಔಟ್ಪುಟ್ ಅಲ್ಲ, ಒಂದು ಐಡಿಯಾ ಇರುತ್ತೆ, ಓಕೆ ಇದಿದೆ ಅಂತ. ನಾವಿವಾಗ ಏನು ಹೇಳಿದ್ದೀವಿ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಈ ಒಂದು ಮೂವಿಯಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾವು ಹೇಳಿರೋದು ಚಿಕ್ಕ ಪುಟ್ಟ ಇದಷ್ಟೇ, ಕೆಲವೊಂದು ವಿಷಯಗಳಷ್ಟೇ. ಈ ಥರ ಎಷ್ಟೋ ವಿಷಯಗಳು ನಮ್ಮ ಸಿನಿಮಾದಲ್ಲಿದೆ. ಒಂದು ಒಳ್ಳೆ ಕಂಟೆಂಟ್ ಮೂವಿ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳಿಂದ ಹಿಡಿದು ಎಲ್ಲರೂ ನೋಡುವಂಥ ಸಿನಿಮಾ ಇದು. ಎಲ್ಲೂ ನಿಮಗೆ ಬೇಜಾರಾಗಲ್ಲ. ನಾನು ಇಡೀ ಸಿನಿಮಾ ನೋಡಿಲ್ಲ, ಬಟ್ ನಾನು ಪ್ರತಿಯೊಂದು ದಿನಾನೂ ನಾನು ಶೂಟಿಂಗಲ್ಲಿ ಇದ್ದು ನಾನು ಪ್ರತಿಯೊಂದು ಕ್ಯಾರೆಕ್ಟರ್ನು ನೋಡಿದ್ದೀನಿ. ಆ್ಯಂಡ್ ನಾನು ನನ್ನ ಪಾತ್ರ ಅಂತ ಬಂದಾಗ ನಾನು ಅನುಭವಿಸಿ ಮಾಡಿದ್ದೀನಿ ಅದನ್ನು. ಸೊ ನಿಮ್ಮೆಲ್ರಿಗೂ ಈ ಒಂದು ಪಾತ್ರಗಳೆಲ್ಲವೂ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿದೆ. ನಿಮ್ಮೆಲ್ರಿಗೂ ತುಂಬಾ ಅಂದರೆ ಮನಮುಟ್ಟುವಂಥ ಒಂದು ಸಿನಿಮಾ ಇದಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರೂ ಕೂಡ ಮಿಸ್ ಮಾಡಬೇಡಿ. ಏಪ್ರಿಲ್ 2ನೇ ತಾರೀಕು ನಾವೆಲ್ಲ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸೊ ರಾಯರ ಆಶೀರ್ವಾದ ಹಾಗೆ ನಮ್ಮ ಕನ್ನಡ ಪ್ರೇಕ್ಷಕರ ಆಶೀರ್ವಾದ ಖಂಡಿತ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದು ನಾನು ಕರ್ಣಕರ ನಿಮ್ಮ ಸಿನಿಮಾ. ಸೊ ಇಷ್ಟಪಟ್ಟು ನಿಮ್ಗೆ ಇಷ್ಟ ಆಗಂಗೆ ಮಾಡಿದ್ವಿ, ತುಂಬ ವರ್ಕ್ ಮಾಡಿದ್ದೀವಿ.
ಸೊ ಎಲ್ಲರೂ ಇದೇ ಹೇಳ್ತಾರೆ, ಇಷ್ಟಪಟ್ಟೆ ಮಾಡಿದ್ದೀವಿ ಅಂತ ಹೇಳಿ. ಸೊ ಬಟ್ ನಿಮಗೆ ಅಂತ ನಾವು ಮಾಡಿದ್ದೀವಿ ಸಿನಿಮಾ. ಸೊ ಇದು ನಿಮ್ಮ ಸಿನಿಮಾ, ಅಂದ್ರೆ ನಿಮ್ಮ ಮನೇಲೂ ಒಬ್ಬ ಕರ್ಣಾಕರ ಇರ್ತಾನೆ, ನಿಮ್ಮ ಮನೇಲೂ ಒಬ್ಬ ಅಪ್ಪು ಇರ್ತಾನೆ, ನಿಮ್ಮ ಮನೇಲೂ ಒಬ್ರು ಮಮತಾ ಇರ್ತಾರೆ. ಸೊ ಇದು ನಿಮ್ಮ ಸಿನಿಮಾನ ನೀವು ಹೇಗೆ ಬೆಳೆಸ್ತೀರಾ, ಸೊ ಅದ್ರ ಮೇಲೆ ನಾವು ಕೂಡ ಇದ್ದೀವಿ. ನೀವು ಚೆನ್ನಾಗಿ ಬೆಳೆಸಿದ್ರೆ ಪಾರ್ಟ್ 2 ಸೊ ಎಲ್ಲ ನಿಮ್ಮ ಕಡೆನೇ ಇದೆ. ಸೊ ದಯಮಾಡಿ ಎಲ್ಲರೂ ನಮ್ಮ ಕರ್ಣಾಕರ ಸಿನಿಮಾ ನೋಡಿ, ಸೊ ಹಾಗೆ ಕನ್ನಡ ಸಿನಿಮಾ ನೋಡಿ, ಥಿಯೇಟರ್ಗೆ ಬಂದು ನೋಡಿ. ಸೊ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ, ಇಷ್ಟೊತ್ತು ನಿಮ್ಮ ಸಿನಿಮಾದ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ, ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಬೇರೆ ಮನೇಲಿ ಇದ್ದೀವಿ ಅಂದ್ಕೊಂಡ್ವಿ, ಬಟ್ ಇವತ್ತು ಸುದ್ದಿ ಮನೇಲಿ ಇದ್ದೀವಿ. ಸೊ ನಾನು ಅದೇ ಕೇಳ್ತಾ ಇದ್ದೆ, ಸುದ್ದಿ ಮನೆ ಅಂತಂದ್ರು ಸರ್ ಡೂಪ್ಲೆಕ್ಸ್ ಅಥವಾ RCC ಏನು ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಸೊ ಸುದ್ದಿ ಮನೆನ ನಾನು ಕೂಡ ವಾಚ್ ಮಾಡ್ತಾ ಇದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ ಕೂಡ ಅವ್ರ ಕಡೆ ಅವ್ರ ಚಾನಲ್ ಇಂದ ಬರ್ತಾ ಇದೆ. ಸೊ ಅವ್ರ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಿನಿಮಾ ನೋಡಿ, ಅವ್ರಿಗೂ ಲೈಕ್ ಕೊಡಿಸಿ, ನಮಗೂ ಕಾಮೆಂಟ್ ಕೊಡಿ. ಸೊ ಸಿನಿಮಾ ನೋಡಿ. ಸೊ ಎಲ್ರಿಗೂ ಥ್ಯಾಂಕ್ಸ್, ಹಾಗೆ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನಾನು ಕರ್ಣಾಕರ ಸಿನಿಮಾ ತಂಡದ ಮಾತಾಗಿತ್ತು. ಸಿನಿಮಾ ಇದೇ ಏಪ್ರಿಲ್ 2ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಸಿನಿಮಾನ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ, ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ ಮನೆ.